ಶಿವನ ದೇವಸ್ಥಾನದಲ್ಲಿ ನಾವೇ ಹಾಲಿನ ಅಭಿಷೇಕ ಮಾಡ್ಬೋದು. ಈ ಶಿವನ ದೇವಸ್ಥಾನ ಯಾವುದು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಬೆಳಗ್ಗೆ ಎದ್ದಿದ ತಕ್ಷಣ ಮಚ್ಚ ಫೋನ್ ಮಾಡಿಬಿಟ್ಟು ಬಾ ಮಾಮ್ ಏರ್ ಕಟ್ ಮಾಡ್ಕೊಂಬರೋಣ ಅಂತ ಅವನ ಜೊತೆ ಸುಮ್ಮನೆ ಹೋಗ್ಬಿಟ್ಟು ಕಸಿನ್ ಬ್ರದರ್ ಫೋನ್ ಮಾಡಿಬಿಟ್ಟು ಬೈತಿದ್ದ. ಯಾಕೋ ಅಂತ ಕೇಳಿದ್ರೆ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಏನು ಮಾಡ್ತಿದ್ಯಾ ನೀನು, ಶಿವನ ದೇವಸ್ಥಾನಕ್ಕೆ ಬರ್ತೀಯಾ ಬರಲ್ಲ ಅಂತೆಲ್ಲ ಕೇಳ್ದ. ಬಾರೋ ಹೋಗೋಣ ಅಂತೇಳಿ ಗಾಡಿ ಎತ್ಕೊಂಡು ಹೋಗ್ತಾಯಿದ್ದೀನಿ ಸುಮ್ಮನೆ. ಯಾಕಂದರೆ ಒನ್ ಟೈಮ್ ಮಾತು ಕೊಟ್ಬಿಟ್ಟು ಮೇಲೆ ಸೋಮವಾರ ಹೋಗ್ತೀವಿ ಅಂದರೆ ಹೋಗ್ಬಿಡ್ಬೇಕು ಗಾಯ್ಸ್. ಯಾಕಂದರೆ ನಾನು ಟ್ರೈ ಮಾಡ್ತಾನೆ ಇದ್ನಲ್ಲ ಶಿವನ ದೇವಸ್ಥಾನಕ್ಕೆ ಹೋಗಬೇಕು. ಲಾಸ್ಟ್ ವೀಡಿಯೋದಲ್ಲಿ ಸೋಮೇಶ್ವರ ದೇವಸ್ಥಾನಕ್ಕೆ ಹೋದಾಗಲೂ ಹೇಳಿದ್ದೆ ಹೋಗಬೇಕು ಸೋಮವಾರ ಹೋಗಬೇಕು. ಅವ್ರಿಗೆ ಒನ್ ಟೈಮ್ ಆದರೂ ವಿಸಿಟ್ ಕೊಡಲೇಬೇಕು ದೇವಸ್ಥಾನಕ್ಕೆ. ಯಾಕಂದರೆ ಶಿವನ ದೇವಸ್ಥಾನಕ್ಕೆ ಹೋಗೋದೇ ಒಂಥರ ಪಾಸಿಟಿವ್ ವೈಬ್ಗೋಸ್ಕರ, ನೆಮ್ಮದಿಗೋಸ್ಕರ. ಅದಕ್ಕೆ ಫೋನ್ ಮಾಡಿ ಕ್ಯಾಕಸ್ ಉಗ್ದ, ಏನು ಬರ್ತೀಯಾ ಬರಲ್ಲ ನೀನಂತೂ ಬರಲ್ಲ, ನಾನು ಹೋಗ್ತೀನಿ. ನಾನು ಅವಾಗ ಹೇಳ್ದೆ ಇರಪ್ಪ ಬರ್ತೀನಿ ಇರು ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ ಗಾಯ್ಸ್. ನಾನು ಮಧ್ಯಾಹ್ನ ಆಗಿದೆಯಲ್ಲೋ ಸಾಯಂಕಾಲ ಹೋಗೋಣ ಅಂತ ಹೇಳ್ದೆ. ಇಲ್ಲ ನನಗೆ ಗೊತ್ತಿರೋ ಒಂದು ದೇವಸ್ಥಾನ ಇದೆ ನಡಿಯಲ್ಲಿ ಹೋಗೋಣ, ಓಪನ್ ಇರುತ್ತೆ ಅಂತ ಹೇಳ್ದ. ಎಲ್ಲಿ ಅಂತ ಕೇಳಿದ್ರೆ ನೀನು ನಡಿಯಪ್ಪ ಸುಮ್ಮನೆ ನಾನು ಕರ್ಕೊಂಡು ಹೋಗ್ತೀನಿ, ನಾನು ಎಲ್ಲಿ ಹೇಳ್ತೀನೋ ದಾರಿ ಹೇಳ್ತೀನಿ, ನೀವು ಹೋಗ್ತಾಯಿರೋ ಸೈಲೆಂಟಾಗಿ ಸ್ಟ್ರೈಟಾಗೆ ಅಂತ ಹೇಳ್ದ. ಸರಿ ಬಾ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾಯಿದ್ದೀನಿ. ನಿಮ್ಮ ಕೈಯಲ್ಲಿ ಆಯ್ತಂದರೆ ವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಗಾಯ್ಸ್. ಸುಮ್ಮನೆ ಚೆನ್ನಾಗಿರುತ್ತೆ ಶಿವನ ದೇವಸ್ಥಾನಕ್ಕೆ ಹೋದರೆ, ಒಂಥರ ಪಾಸಿಟಿವ್ ವೈಬು. ಟ್ರೈ ಮಾಡಿ ಹೋಗೋಕ್ಕೆ ಟ್ರೈ ಮಾಡ್ತಾನೇ ಇರಿ. ಮಧ್ಯಾಹ್ನ ಹೊತ್ತು ಎಲ್ಲೋ ಕರ್ಕೊಂಡು ಹೋಗ್ತೀಯಾ ಅಂದರೆ ನಡಿಯಪ್ಪ ಕರ್ಕೊಂಡು ಹೋಗ್ತೀನಿ. ಒಂದು ನಿಮಿಷಕ್ಕೆ ಬೇಜ ಬಾಯಿಗೆ ಬಂದ್ಬಿಡ್ತು ಗಾಯ್ಸ್. ಯಪ್ಪ ಸೈಕು. ಮೇರಾ ಮಿನಿ ಅಂಡರ್ ಪಾಸ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಗಾಯ್ಸ್. ಇದೊಂಥರ ಖುಷಿಯಾಗೈತೆ. 2 ಆಟೋ ಬಂದರೆ ಜಾಂಬ್. ಇಲ್ಲಿ ನಾವು ತಲೆಗೆ ಇಟ್ಟರೆ ಟಚ್ಚು, ಕೈ ಅಂದರೆ ಟಚ್ ಆಗೋಗುತ್ತೆ. ಏನೋ ನಿಂತ್ಕೊಂಬಿಟ್ಟು ಸುಮ್ಮನೆ ಕೆಳಗಡೆ ಇಳಿದ್ಬಿಟ್ಟು ಜಂಪ್ ಹೊಡಿದ್ರೆ ಸಾಕು, ತಲೆ ಟಚ್ ಆಗೋಗುತ್ತೆ. ಏನಂತ ಮಾಡಿಬಿಟ್ರೋ ಗೊತ್ತಿಲ್ಲ, ಏನಂತ ಪ್ಲ್ಯಾನಿಂಗ್ ಅಂದು ಮಾಡಿದ್ರು, ಇದೇನಂತ ಫಿನಿಷಿಂಗ್ ಕೊಟ್ಟರೋ ಗೊತ್ತಿಲ್ಲ. ಈ ಥರ ಪ್ರಾಜೆಕ್ಟ್ಗೆಲ್ಲ ಗೌರ್ಮೆಂಟ್ ಹೆಂಗೆ ಅಪ್ರೂವ್ ಕೊಡುತ್ತೋ ಗೊತ್ತಿಲ್ಲ ಗೈಸ್. ಒಂದು ಲೈಟ್ ಇಲ್ಲ, ಏನೂ ಇಲ್ಲ. ಒಂದು ಲೈಟ್ ಆದರೂ ಆ ಲೈಟ್ ಹಾಕಿದ್ರು ಅದು ಎಲ್ಲಿ ತಲೆನೇ ಟಚ್ ಆಗುತ್ತಂದರೆ ಆ ಲೈಟ್ ಹಾಕ್ರಿ ಯಾವನ್ ಕಿತ್ತಾಕೋದ್ನೋ ಗೊತ್ತಿಲ್ಲ. ಅಲ್ಲಿ ಒಂದೊಂದು ಟೈಮ್ ಗೌರ್ಮೆಂಟ್ಗಳದ್ದು ಪ್ರಾಜೆಕ್ಟ್ ನೋಡ್ಬಿಟ್ರೆ ಬೇಜಾರಾಗೋಗುತ್ತೆ ಗೈಸ್. ಒಂದೊಂದು ಟೈಮ್ ಒಂದೊಂದು ಪ್ರಾಜೆಕ್ಟು ಫಿನಿಷಿಂಗ್ ಕರೆಕ್ಟಾಗಿ ಕೊಡ್ತಾರೆ, ಇನ್ನೊಂದು ಪ್ರಾಜೆಕ್ಟ್ಗಳು ಹಿಂಗೆ ಮಾಡಿ ಕೊಟ್ಬಿಡ್ತಾರೆ. ಏನೋ ಒಂದು ಬೇಕಾಬಿಟ್ಟು ಮಾಡಿಬಿಟ್ಟು ನೀವು ಮಾಡಿದ್ದೀನಿ ಹೋಗ್ರಪ್ಪ ಅಂತೇಳಿ ಮಾಡ್ಬಿಡ್ತಾರೆ. ಒಂದು ಲೈಟ್ ಇಲ್ಲ, ಏನೂ ಇಲ್ಲ, ಮಾಡಿಬಿಡೋದು, ಬಂದ್ಬಿಡೋದು. ಲಾಸ್ಟಲ್ಲಿ ಇದಾಗಿದೆ ನೋಡ್ರಿ ಅಂದ್ಬಿಡೋದು. ಗೌರ್ಮೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಬುಕ್ಕೇ ಮಾತಾಡಬೇಕು. ಅದೆಲ್ಲ ಆಗಲ್ಲ, ಮೂಡ್ ಆಫ್ ಆಗೋಗುತ್ತೆ. ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ನಿಮ್ಮದೇ ಹೋಗೋಣ ದೇವಸ್ಥಾನಕ್ಕೆ. ಇನ್ನೊರ್ರ ಫುಲ್ ಸೈಲೆಂಟಾಗಿ ಬರೋ ಕುಂತವನೆ. ಬನ್ನಿ ನಮ್ಮ ಪಾಡಿಗೆ ನಾವು ದೇವಸ್ಥಾನಕ್ಕೆ ಹೋಗೋಣ. ಈ ರೋಡ್ ಯಾವ ಕಡೆ ಹೋಗುತ್ತೆ ಅಂತ ಯಾರಿಗಾದ್ರೂ ನೆನಪಿದ್ರೆ ಕಮೆಂಟ್ ಮಾಡಿ ನೋಡೋಣ. ಯಾರಿಗಾದ್ರೂ ನಿಯರ್ ಬೈ ಯಾರ್ಯಾರು ಇದ್ರೆ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ. ಜಾಸ್ತಿ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಗಾಯ್ಸ್. ಕತಾಲ್ಪಲ್ಯ ರೋಡು. ಜೋಗಯ್ಯ ಪಾರ್ಟ್ 1 ಕ್ಲೈಮ್ಯಾಕ್ಸ್ ಸೀನ್ ಇಲ್ಲೇ ಗಾಯ್ಸ್ ಮಾಡಿರೋದು. ಯಾರಿಗಾದ್ರು ನೆನಪಿದ್ರೆ ಕಮೆಂಟ್ ಮಾಡಿ. ಯಾಕಪ್ಪ ಆಳ್ತಿ, ಯಾಕೆ ಆಳ್ಬಾರ್ದು ಕಣ. ನೋಡ ಎಲ್ಲ ಹೋಗ್ತೀನಿ ನಿನ್ನ ಬಿಟ್ಟು, ಆಳ್ಬಾರ್ದು. ನೋಡ ನಾನು ಕುಣಿತೀನಿ, ಕುಣಿಲ ನೀನು ಕುಣಿ, ಬಾ ಬಾ. ಹಲ್ಸೂರು ಲೇಕ್ ಸಿಗ್ನಲ್ ಹತ್ರ ಸ್ವಲ್ಪ ಹುಷಾರಾಗಿರಿ. ಲೆಫ್ಟ್ ಟರ್ನ್ ಮಾಡಿದ ತಕ್ಷಣ ಒಂದು 4-5 ಜನ ಪೊಲೀಸವ್ರು ನಿಂತಿದ್ದಾರೆ ಗಾಯ್ಸ್. ಲೆಫ್ಟ್ ಸೈಡಲ್ಲಿ ನಿಂತಿದ್ದಾರೆ. ಫೈನಲಿ MEG ಕ್ವಾರ್ಟರ್ಸ್ ಹತ್ರ ಕರ್ಕೊಂಬಂದಿದ್ದಾನೆ. ಬನ್ನಿ ಒಳಗಡೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ಸ್ವಲ್ಪ ID ಪ್ರೂಫ್ಗಳು ಬೇರೆ ಕೊಡಬೇಕು. ಲೈಕ್ ಫಿಸಿಕಲ್ ಆಧಾರ್ ಕಾರ್ಡು, ವೋಟರ್ ID, ಪ್ಯಾನ್ ಕಾರ್ಡು, ಆ ಥರ. ಲೈಕ್ ಡ್ರೈವಿಂಗ್ ಲೈಸೆನ್ಸ್ ಯಾವ ಥರ ಆದರೂ ಕೊಟ್ಟರೆ ಅವ್ರು ಒಳಗಡೆ ಬಿಡೋದು, ಇಲ್ಲಾಂದರೆ ಯಾರನ್ನೂ ಬಿಡೋಲ್ಲ. ಹೋಗೋಣ ಬನ್ನಿ. ಒಳಗಡೆ ಬಂದಿದ ತಕ್ಷಣ ನೋಡಿ, ಆಚು ಶಿವನ ದೇವಸ್ಥಾನದ ಆಚು ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ನೋಡಿ ಫುಲ್ಲು ಪೀಸ್ ಇದೆ, ಬರಬೇಕು. ಹೋಗಿದ ತಕ್ಷಣ ಗಣೇಶ ದೇವಸ್ಥಾನಕ್ಕೆ ಹೋದ್ವಿ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹೋಗೋ ಟೈಮ್ಗೆ ಶಿವನಿಗೆ ಅಲಂಕಾರ ಮಾಡ್ತಿದ್ರು ಗೈಸ್. ಇಲ್ಲಿ ಸ್ಪೆಷಲ್ ಏನಂದರೆ ಅವರವರು ಬಂದು ಯಾರು ಬೇಕೋ ಅವ್ರು ಬಂದು ಪೂಜೆ ಮಾಡ್ಕೊಬೋದು. ಅವರೇ ಬಂದು ವಿಭೂತಿ ಹಚ್ಬೋದು, ಅವರೇ ಬಂದು ಹೂವು ಹಾಕ್ಬೋದು. ನೋಡಿ ಗೈಸ್, ಇಲ್ಲಿ ಒಂಥರ ಸ್ಪೆಷಲ್ ಇದೆ ಗೈಸ್. ಇಲ್ಲಿ ಅವರೇ ಬಂದು ಪೂಜೆ ಮಾಡ್ಬೋದು. ನಾನು ಫಸ್ಟ್ ಟೈಮು ಬಂದು ಸರ್ಪ್ರೈಸ್ ಆಗೋದೆ. ಆರಾಮಾಗಿ ಬರ್ಬೋದು, ನಾವೇ ಹೂವು ಇಕ್ಬೋದು, ವಿಭೂತಿ ನಾವೇ ಹಚ್ಬೋದು.
ನಾವೇ ಮಂಗಳಾರತಿ ಮಾಡ್ಬೋದು. ನಾನು ಶಾಕ್ ಆದೆ. ಯಾರ್ಯಾರು ಹೋಗಿದ್ದೀರೋ ಈ ದೇವಸ್ಥಾನಕ್ಕೆ ಕಮೆಂಟ್ ಮಾಡಿ. ಯಾರ್ಯಾರು ಹೋಗಿಲ್ವೋ ಒನ್ ಟೈಮ್ ಹೋಗಿ ಟ್ರೈ ಮಾಡಿ. ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಅಭಿಷೇಕ ಮಾಡಿದ್ದೀನಿ. ಎಷ್ಟು ಪುಣ್ಯ ನೋಡಿ ಗಾಯ್ಸ್ ನನಗೆ. ಈ ದೇವಸ್ಥಾನಕ್ಕೆ ಹೋಗಿ ಗಾಯ್ಸ್ ಒನ್ ಟೈಮು ಹೋಗಿ ನೋಡಿ. ಹಲ್ಸೂರಲ್ಲಿದೆ, ಒನ್ ಟೈಮ್ ಟ್ರೈ ಮಾಡಿ. ಥ್ಯಾಂಕ್ ಯು. ದರ್ಶನ ಮುಗಿಸ್ಕೊಂಡು ಬಂದಿದ ತಕ್ಷಣ ಆಚೆ ಬಂದಿದ ತಕ್ಷಣ ರೈಟ್ ಸೈಡಲ್ಲಿ ಗೋಶಾಲ ಇದೆ. ಗೋಶಾಲ ಒಳಗಡೆ ಹೋಗಿ ನೋಡಿ ಗೈಸ್ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಹಸುಗಳು. ಆಚೆ ಬೆಳೆಯೋದಕ್ಕಿಂತ ಮಿಲ್ಟ್ರಿ ಒಳಗಡೆ ಬೆಳೆಯೋ ಹಸುಗಳೇ ಎಷ್ಟೋ ಗಟ್ಟಿಮುಟ್ಟಾಗೈತೆ, ಸ್ಟ್ರಾಂಗ್ ಆಗು ಐತೆ, ಆರಾಮಾಗೂ ಐತೆ. ನೋಡಿ ಹೆಂಗೋ ಏನು ಮಾಡಿದ್ರು ಸೈಲೆಂಟಾಗಿ ಐತಪ್ಪ ಅದು. ನೋಡಿ ಎಷ್ಟು ಕ್ಯೂಟ್ ಆಗೈತೆ, ಎಷ್ಟು ಚೆನ್ನಾಗಿದೆ. ಸೂಪರ್ ಅಲ್ಲ, ಸೂಪರ್ ಆಗೈತೆ ನೋಡಿ. ನನ್ನ ತಮ್ಮನಿಗೆ ಎಷ್ಟು ಇಷ್ಟ ಆಗಾಯ್ತೋ ಗೊತ್ತಿಲ್ಲ. ಫುಲ್ ಹಸುನ್ ದೊಪ್ಕೊಂಡು ಇದು ಮಾಡ್ಕೊಂಡು ಆರಾಮಾಗೆ ಇಲ್ಲಿ ಬಂದರೆ ನಿಮ್ಮನ್ನು ನೀವು ಮರ್ತೋಗ್ತೀರಾ ಗಾಯ್ಸ್. ನಿಜವಾಗ್ಲೂ ಈ ಥರ ಎಲ್ಲ ವಾತಾವರಣ ನೋಡಿದಾಗ ನಿಮ್ಮನ್ನು ನೀವು ಮರೆಯೋದಂತೂ ಪಕ್ಕ. ವರ್ಕ್ ಪ್ರೆಷರು, ಮನೆ ಪ್ರೆಷರ್ ಎಲ್ಲ ಬಿಟ್ಟು ಇಲ್ಲಿ ಬಂದಾಗ ದೇವಸ್ಥಾನದಲ್ಲಿ ನಿಜ ಹೇಳ್ತಾರೆ ಗಾಯ್ಸ್, ದೇವಸ್ಥಾನದಲ್ಲಿ ಪೀಸ್ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಬರೀ ಪಾಸಿಟಿವ್ ವೈಬೇ ಗಾಯ್ಸ್ ದೇವಸ್ಥಾನಕ್ಕೆ ಬಂದರೆ. ನಿಜ ಕ್ರೇಜಿ ಗಾಯ್ಸ್. ಆನೆ ಆಯ್ತಾ ನೋಡು ಫಸ್ಟು ಗಾಯ್ಸ್. ನೀವೆಲ್ಲ ಶಿವನ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಹಲ್ಸೂರಲ್ಲಿ MEG ಅಂತ ಆರ್ಮಿ ಒಳಗಡೆ ಬಂದರೆ ಬನ್ನಿ. ದೇವಸ್ಥಾನ ಒಳಗಡೆ ಎಲ್ಲ ಇದಾದ್ಮೇಲೆ ನೋಡಿ ಪರಿವಲ್ಲ ಇಲ್ಲೇ ಉದ್ದಿನ ಬೇಳೆ ಮೂಟೆ ಇಕ್ಕಿರ್ತಾರೆ. ಒನ್ಸ್ ಟ್ರೈ ಮಾಡಿ ಹೋಗ್ಬಿಟ್ಟು ಉದ್ದಿನ ಬೇಳೆಯಲ್ಲಿ ಇದಾಕಿ ಪರಿವಲಕ್ಕೆ ಉದ್ದಿನ ಬೇಳೆ ಹಾಕಿ ನೋಡಿ. ನೀನೆಲ್ಲ ಇದೆಯಾ ಎಲ್ಲ ನಮ್ಮನೆ ನೋಡ್ತಿದ್ದಾರೆ. ಸ್ವಲ್ಪ ನಾಚಿಕೆನೂ ಆಗ್ತಿದೆ ಸುಮ್ಮನಿರೋ. ಒಂಥರ ಚೆನ್ನಾಗಿದೆ ನೋಡಿ, ಖುಷಿಯಾಗಿಲ್ಲ. ನೋಡಿ ಫುಲ್ಲು ಈ ವೆದರೇ ಒಂಥರ ಚೆನ್ನಾಗಿದೆ. ಆರ್ಮಿ ಒಳಗಡೆ ಒಂದು ಟೈಮ್ ಬಂದು ನೋಡಿ, ಚೆನ್ನಾಗಿದೆ. ಆರ್ಮಿ ಒಳಗಡೆ ಬರಲೇಬೇಕಪ್ಪ, ಖುಷಿಯಾಗೈತೆ. ಟ್ರೈ ಮಾಡ್ಬೇಕಾಯ್ತು. ಸುಮ್ಮನೆ ಆರ್ತಾಯ್ತದು. ಹಾಂ ಟ್ರೈ ಮಾಡಿ ಸೈನಾ. ಗ್ರೇಟು. ಸರಿ ಬರ್ತಾಯ್ತು ನೋಡಿ. ತಿರ್ಗಾ ಹೋಗಿ ಅಲ್ಲೇ ಬರುತ್ತೆ ಗೈಸ್. ಕ್ರೇಜಿ. ಲಾಸ್ಟಲ್ಲಿ ಪಾರಿವಾಳ ಜೊತೆ ಆಟ ಆಡ್ಕೊಂಡು ಕೊನೆಗೆ ಮನೆಗೆ ಬಂದ್ವಿ ಗೈಸ್.